ಹಾಗೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವಾಗ ಕ್ರೇಜ್ ಬಂದ್ಬಿಟ್ಟು RCB ಗೈಸ್. ಯಾಕಂದ್ರೆ IPL 2022 ಮಾರ್ಚ್ 22ರಂದು IPL ಸ್ಟಾರ್ಟ್ ಆಗಿರೋದು. ಈಗ ಆಲ್ರೆಡಿ WPL ಸ್ಟಾರ್ಟ್ ಆಗೈತೆ. ಸೊ RCB ಸ್ಪೆಷಲ್ ವಿಡಿಯೋ ಇದು. ಸೊ ಇನ್ನೂ ಯಾರು ಲೈಕ್ ಮಾಡಿದ್ರು ಲೈಕ್ ಮಾಡ್ಕೋಬೇಕು, ಶೇರ್ ಮಾಡಿದ್ರೆ ನೋಡೋರು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ಸ್ಪೆಷಲ್ ಆಗಿರೋ IPL ಫ್ಯಾನ್ಸ್ಗೆ ಅಂತಾನೆ ಮಾಡ್ತಿರೋದು. ಲೇಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಹೋಗೋಣ ಗೈಸ್ ಫಸ್ಟ್ ವಿಡಿಯೋಗೆ. ಲೆಟ್ಸ್ ಗೋ ಗೈಸ್. We already knew that I think we knew. ಸೊ ಏನಪ್ಪ ಅಂದರೆ RCB ಫ್ಯಾನ್ಸೇ ಹಂಗೆ. ಯಾಕಂದರೆ IPL ಇದ್ದಾಗ IPL ಸಪೋರ್ಟ್ ಮಾಡ್ತಾರೆ. ಸೊ ಈಗ WPL ಬಂದೈತಿ. ಸೊ ಫಸ್ಟ್ ಮ್ಯಾಚ್ ಏನಪ್ಪ ಅಂದ್ರೆ ಬೆಂಗಳೂರಲ್ಲಿ ನಡೆದಿತ್ತು. ಇದು ವಿಡಿಯೋದು ಏನಪ್ಪ ಅಂದರೆ ಟಾಸ್ ಟೈಮಲ್ಲಿ ಸ್ಮೃತಿ ಮಂದನ ಬಂದಿರ್ತಾರೆ. ಆವಾಗ IPL ಅಲ್ಲಿ ಅಂದರೆ IPL ಕ್ರೇಜ್ ಯಾವ ರೀತಿ ಇತ್ತು, WPL ಕೂಡ ಅದೇ ರೀತಿ ಇದೆ. ನಮಗೆ ಯಾರು ಟೀಮಲ್ಲಿದ್ದಾರೋ ಅವೆಲ್ಲ ನಮ್ಗೆ ಸಂಬಂಧ ಇಲ್ಲ. RCB ಅಂತ ಬಂದರೆ ಇದೇ ರೀತಿ ಸಪೋರ್ಟ್ ಇವಾಗಲ್ಲ, ಇನ್ನೂ 20 ವರ್ಷ ಬಿಟ್ಟರು ಇದೇ ರೀತಿ ಸಪೋರ್ಟ್ ಗೈಸ್. ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ನೆಕ್ಸ್ಟ್ ವಿಡಿಯೋಕ್ಕೆ ಹೋಗೋಣ ಗೈಸ್. ಲೆಟ್ಸ್ ಗೋ. ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ UP ಅಲ್ಲ, ಇದು RCBಯ ಗೆಲುವು. ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗುತ್ತಾ ಇರುವಂತದ್ದು M ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ರನ್ಗಳಿಂದ ಗೆದ್ದಿದ್ದಾರೆ. ಮೊದಲ ಗೆಲುವು ಯಾವತ್ತು ಹರ್ಷೋದ್ಗಾರದಿಂದ ತುಂಬಿರುತ್ತೆ. ಇದಕ್ಕೆ ಸಾಕ್ಷಿ ಆಗಿರುವಂತಹ ಜಾಯ್ ಆಶಾ ಜಾಯ್, ಯು ಆರ್ ದ ಸೂಪರ್ ಸ್ಟಾರ್. ಎಸ್, ಖಂಡಿತ ಇಲ್ಲಿ. ಸೊ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಹೇಳ್ತಿರ್ತಾರೆ ಒಂದು ಮ್ಯಾಚ್ ಗೆದ್ದೋದಕ್ಕೆ ಇಷ್ಟೆಲ್ಲ ಬೇಕಂತ ಹೇಳ್ತಾರೆ. ಸೊ ನಾವು ಹಂಗೆ ಗುರು, ನಾವು ಹಂಗೆ ಪ್ರತಿ ಮ್ಯಾಚ್ನು ಕೂಡ ಫೈನಲ್ ಥರನೇ ನೋಡ್ತೀವಿ, ಪ್ರತಿ ಮ್ಯಾಚ್ನು ಕೂಡ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಮ್ಯಾಚಲ್ಲಿ 2 ರನ್ನಿಂದ ಗೆದ್ದಿರೋದು WPL ಅಲ್ಲಿ RCB ವುಮೆನ್ಸ್. ಸೊ ನೆಕ್ಸ್ಟ್ ವಿಡಿಯೋ ಗೈಸ್, RCB ಕ್ರೇಜ್ ಇನ್ನೊಂದು ವಿಡಿಯೋ ಇದೆ ಗೈಸ್. ಲೆಟ್ಸ್ ಗೋ. ಯಾವತ್ತಿದ್ರು ಗೆಲ್ಲಿ ಸೊಲ್ಲಿ 6 ಸಲ ಅಲ್ಲ 60 ಸಲ ಸೋತ್ರು ನಾವು ಸಪೋರ್ಟ್ ಮಾಡೋದು RCBಗೆ. ಯಾಕಂದ್ರೆ ನಾವು ಪ್ಲೇಯರ್ಸ್ ನೋಡಿ ಸಪೋರ್ಟ್ ಮಾಡೋದು ಸರ್. ಲೋಗೋ ನಮ್ ಕರ್ನಾಟಕ, ನಮ್ ಬೆಂಗಳೂರು ನೋಡಿ ಸಪೋರ್ಟ್ ಮಾಡೋದು. ಅರ್ಥ ಆಯ್ತಾ? ಅಂಕಲ್ ಮಕ್ಕಳಿಗೆಲ್ಲ ಹೇಳೋದು ಒಂದೇ, ಈ ಸಲ ಚೆನ್ನಾಗಿತ್ತು ಗುರು. ನಾವು ಅಷ್ಟೇ ಯಾರಿಗೂ ಆ ಪ್ಲೇಯರ್ ಬಂದ, ಈ ಪ್ಲೇಯರ್ ಬಂದ, 11 ಜನ ಬೌಲರ್ಸ್ ಇರಲಿ, ಯಾರೋ ಬ್ಯಾಟ್ಸ್ಮನ್ನೇ ಬೇಡ ಅಂದರೂ ಕೂಡ ನಾವು RCB ಸಪೋರ್ಟ್ ಮಾಡ್ತೀವಿ. ಚಿನ್ನಸ್ವಾಮಿಲಿ ಫುಲ್ ಆಗಿರೋ ಕ್ರೌಡ್ ಕೂಡ ಸೇರಿಸ್ತೀವಿ ಅಷ್ಟೇ ಗೈಸ್. ಸೊ ಇನ್ನೊಂದು ವಿಡಿಯೋ ಇದು ಗುರು, ಕ್ರೇಜ್ ಅಂದರೆ ಇದು. ಲೆಟ್ಸ್ ಗೋ. At Unbox in WPL. ಏನು ಕಪ್ಪ ತಗೊಂಡು ಏನು ಮಾಡ್ತಾರೆ ಹೇಳಿದರು? ಏನು ಮಾಡ್ತಾರೆ ಹೇಳಿ? ನಿಮ್ಮಲ್ಲಿ 5 ಕಪ್ ಇರ್ಬೋದು, 4 ಕಪ್ ಇರ್ಬೋದು, 3 ಕಪ್ ಇರ್ಬೋದು, ಏನು ಮಾಡ್ತಾರ? ಕ್ರೇಜ್ ಅಂತಾರಲ್ಲ, RCBಗೆ ಅಷ್ಟು ಕ್ರೇಜು ಯಾರಿಗೂ ಇಲ್ಲ, ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಗೈಸ್ ಇನ್ನೊಂದು. లెట్స్ గో. కళ్ళులని కుల మంట మండుతోంది, కాలుడి గజ్జల గంట మోగుతోంది, పగల పొగల సెగరగిలను మూడే కాలం వచ్చింది. చుక్కలు నెలకు రాలిపోయే వేళ, దిక్కులు అన్ని తేలిపోయే వేళ, సింగపు నడకల సింగారి రూపాల మృత్యువు వచ్చింది. మనే తన కళ్ళు చూసి సూర్యుడే చిన్నబోగ, రేగే వేగం చూసి సెలయే అదిరిపోగ, కలే కోసి కోసి నెత్తు. ಸೊ ಮಾರ್ಚ್ 22 ಫಸ್ಟ್ ಮ್ಯಾಚ್ ಚೆನ್ನೈ ಜೊತೆ ಇರೋದು, ಮಿಸ್ ಮಾಡಬೇಡಿ. ಬರ್ತಾ ಇದೀವಿ ತಾಕತ್ತಿದ್ರೆ ಕಟ್ಟಾಗಿ. ಲೆಟ್ಸ್ ಗೋ. ಇನ್ನೊಂದು ವಿಡಿಯೋ ಗೈಸ್, KL ರಾಹುಲ್ ಅವ್ರದ್ದು. ಲೆಟ್ಸ್ ಗೋ ಗೈಸ್. प्रोमो हिंदी, मैच डे प्रोमो कन्नड़ा, मैच डे प्रोमो कन्नड़ा भाई कितने बार बोले तुम लोग को भाई? कन्नड़ा, कन्नड़ नहीं, कन्नड़ा बोलो. कन्नड़ा. हाँ गुड. ಗುರು RCB ಗೆಲ್ದಿದ್ರು ಪರವಾಗಿಲ್ಲ ಗುರು, ಈ ಸೀಸನ್ ಲಕ್ನೋದವ್ರು ಗೆದ್ದರು. ಯಾಕಂದ್ರೆ ಈ ಒಂದು ವಿಡಿಯೋ ಸಲುವಾಗಿ KL ರಾಹುಲ್ ಇರೋ ಸಲುವಾಗಿ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಕಬಡ್ಡಿ. नमस्कार कर्नाटक, बेंगलुरु बुल्स के फैंस इंडिया में नहीं वर्ल्ड में नंबर 1 है, और उसी के कारण मैं फर्स्ट सीजन से 10 सीजन तक यहाँ हूँ। जैसे विराट कोहली RCB को नहीं छोड़ रहा, मैं भी इसको नहीं छोड़ रहा।
क्योंकि इनके फैंस मेरे ಕೋಚ್ ಸಾಬ್. ಸೊ ಇನ್ನೊಂದು ಇಂಡಿಯಾದ ಮ್ಯಾಚ್ ಇದ್ದಾಗ ಅದು ಕ್ರೇಜ್ ನೋಡಿ. बेरेंडॉफ बहुत किफायती रहे, आधा दर्जन विकेट उनके नाम भी. आरसीबी चिल्ला रहे हैं क्या? रवि तो नहीं, मुझे पता नहीं लग रहा है आरसीबी चिल्ला रहे हैं. आई लव यू बैंगलोर. कुछ भी हो जाए. आई मीन इंडिया के मैच में उन्होंने नारे लगा दिए आरसीबी. जलवा है हमारा. ಅಷ್ಟೇ ಗುರು, ನಮ್ಮ ಕ್ರೇಜ್ ಹಂಗೆ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ RCB ಕ್ರೇಜ್ ನೋಡಿ ಗೈಸ್. ಲೆಟ್ಸ್ ಗೋ. अभी भी विचार विमर्श जारी. सोच सकते हैं आप कि कितना प्रेशर होता होगा यहाँ पर प्लेयर्स के ऊपर और हमारे मैच ऑफिशियल्स के ऊपर. ये देखिए, ये जर्सी पुलिंग का मामला है. और लेकिन जैसे रिशांक ने बताया, क्या उस जर्सी पुलिंग से रेडर के मूवमेंट ಕ್ರೇಜ್ ಅಂದ್ರೆ RCB ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕಬಡ್ಡಿ ಇರಲಿ, ಫುಟ್ಬಾಲ್ ಇರಲಿ, ಇಂಡಿಯಾ ಮ್ಯಾಚ್ ಇರಲಿ, ಆಸ್ಟ್ರೇಲಿಯಾ ಮ್ಯಾಚ್ ಇರಲಿ, ಎಲ್ಲೇ ಇದ್ರು ಕೂಡ RCB ಒಂದೇ ಸ್ಲೋಗನ್, ಈ ಸಲ ಕಪ್ ನಮ್ದು ಅಷ್ಟೇ. ಇನ್ನೊಂದು ಗೈಸ್, ಲೆಟ್ಸ್ ಗೋ. सबसे फनी पार्ट क्या है पता है? AB डिविलियर्स को आप आउट करो ना, तो सोशल मीडिया मत खोलो, लोग माँ बहन की गालियां देते हैं. अरे बाप रे. और हमारे और एक्चुअली हाँ, हमारे देश में मैं इंसान अच्छा है. तू क्या है उसके सामने? तू क्या ये ऐसे करता है, बोलता है ऐसा मारेगा? भाई गलती हो गई यार. एक ने तो मतलब इतनी गाल, मतलब मेरे को पूछ लो, मैंने भी 2 बार आउट किया है AB डिविलियर्स को. पिछले 3 महीने में किया है यार, 2 बार बैक टू बैक. ಈ ಮನುಷ್ಯ ಇಂಡಿಯಾದಲ್ಲಿ ಹುಟ್ಟಬೇಕಾಗಿತ್ತು ಆಕ್ಚುಲಿ, ಬಟ್ ಮಿಸ್ ಆಗಿ ಸೌತ್ ಆಫ್ರಿಕಾದಲ್ಲಿ ಹುಟ್ಟಿದ್ರು. ಬಟ್ ಇವ್ರಿಗೆ 0 ಹೇಟರ್ಸ್ ಗೈಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ RCBಗೆ ಬಂದಂತ ಒಬ್ಬ ಒಳ್ಳೆ ಆಟಗಾರ ಅಂದ್ರೆ ಅದರಲ್ಲಿ AB ಡಿವಿಲಿಯರ್ಸ್ ಕೂಡ ಒಬ್ರು. ಆಲ್ವೇಸ್ ಮಿಸ್ ಯು ಬಾಸ್ ಅಷ್ಟೇ. ಸೊ ಲಾಸ್ಟ್ ವಿಡಿಯೋ ಗೈಸ್, ನಮ್ಮ ಹುಡುಗಿದು ಅಂದ್ರೆ ನಮ್ಮ ಬೆಂಗಳೂರು ಹುಡುಗಿದು. ಲೆಟ್ಸ್ ಗೋ ಗೈಸ್. ಸತಿ ನಿಮ್ ಡ್ರೆಸ್ಸಿಂಗ್ ರೂಮ್ಗೆ ಬಂದು ವಿರಾಟ್ ಕೊಹ್ಲಿ ಮಾತಾಡ್ತಾರೆ. ಟೀಮ್ ಮೀಟಿಂಗ್ ಅಲ್ಲೇ ಬಂದ್ರು ಅವರು. ನಮಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ನಾವೆಲ್ಲ ಚೆನ್ನಾಗಿ ಡ್ರೆಸ್ ಎಲ್ಲ ಹಾಕೊಂಡ್ ಬರ್ತಿದ್ವಿ. ಅವ್ರಿಗೆ ಮದುವೆ ಆಗಿತ್ತು. ವಿರಾಟ್ ಕೊಹ್ಲಿ ಬಂದಾಗ ಹೆಂಗನ್ಸ್ತು ಫಸ್ಟ್ ಟೈಮ್ ಅವ್ರನ್ನ ಅಷ್ಟು ಹತ್ರದಿಂದ ನೋಡ್ತಾ ಇರೋದು? ಸರ್ ಫಸ್ಟ್ 5 ನಿಮಿಷ ನಾನು ಅವ್ರನ್ನ ನೋಡ್ತಾನೆ ಇದ್ದೆ. ಅವ್ರು ಏನಂದ್ರು ಗೊತ್ತೇ ಆಗಿತ್ತು. ಈ ತರ ಓಪನ್ ಸ್ಟೇಟ್ಮೆಂಟ್ ಕೊಟ್ರೆ ಯಾರು ಬದುಕ್ತಾರೆ ಸರ್? ಏನಂತೀರಾ? ಅಷ್ಟೇ. ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಇಷ್ಟ ಆಗ್ಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ, ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ನ ತರ್ತಾ ಇರ್ತೀನಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಮತ್ತೊಂದು ವಿಡಿಯೋಸ್ ಕೂಡ ಬರ್ತಾ ಇರುತ್ತೆ, ವ್ಲಾಗ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ. ನಿಮ್ಮ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಇರಿ ಗೈಸ್. ಮತ್ತೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಬಾಯ್ ಗೈಸ್.